ಈಗ ಮೆಟ್ರೋಗೆ 10% ಹಣ ಕೊಡ್ತಾರೆ ಕೇಂದ್ರ ಸರ್ಕಾರದವರು. ತೇಜಸ್ವಿ ಸೂರ್ಯ ನಂದೇ ಮೆಟ್ರೋ ತಂದ್ಬಿಟ್ರೆ ಒಂಥರ ಆಡ್ತಾನೆ. ನಾನು ಹೇಳಿದೆ ಅವ್ರಿಗೆ 10% ಹಣ ಕೊಡ್ತೀವಿ, ಅಹಮದಾಬಾದ್ಗೆ 20% ಕೊಡ್ತಾರೆ, ಗುಜರಾತ್ಗೆ. ಅದ್ರ ಬಗ್ಗೆ ಯಾಕೆ ನೀವು ಪ್ರಸ್ತಾಪ ಮಾಡೋದಿಲ್ಲ ಅಂತ. ನಮ್ಮ ರಾಜ್ಯಕ್ಕೂ 20% ಶೇರಿಂಗ್ ಕೊಡ್ಬೋದಲ್ಲ. ಇವರ ಧ್ವನಿ ಅಲ್ಲಿಲ್ಲ ಕೇಂದ್ರದಲ್ಲಿ. ಅವರ ಧ್ವನಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಹೊರತು ಜನರ ಹಿತಕ್ಕೆ ಮಾಡದಂತದ್ದಲ್ಲ. ಅವರು ರಾಜಕಾರಣಕ್ಕೋಸ್ಕರ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಯಾವ್ಯಾವ ರಾಜ್ಯಗಳಿಗೆ ಮೆಟ್ರೋಗೆ ಎಷ್ಟೆಷ್ಟು ಹಣವನ್ನ ಶೇರಿಂಗ್ ಅನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಇವತ್ತು 2036ಕ್ಕೆ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. 2036ಕ್ಕೆ ಒಲಿಂಪಿಕ್ಸ್ ಅನ್ನ ಬಿಡ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ. ಯಾವ ರಾಜ್ಯಕ್ಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ? ಗುಜರಾತ್ ರಾಜ್ಯದಲ್ಲಿ ಸುಮಾರು 500 ಎಕರೆ ಪ್ರದೇಶದಲ್ಲಿ ಸ್ಟೇಡಿಯಂಗಳನ್ನ ಬಿಲ್ಡ್ ಮಾಡಲಿಕ್ಕೆ, ಅಲ್ಲಿ ಒಲಿಂಪಿಕ್ಸ್ ಅನ್ನ ಮಾಡಲಿಕ್ಕೆ ಗುಜರಾತ್ ಅನ್ನ ಕೇಂದ್ರೀಕೃತವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ನಾನು ಧ್ವನಿಯನ್ನ ಎತ್ತಿದ್ದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ. ಅದ್ರ ಬಗ್ಗೆ ನಮ್ಮ ಸ್ನೇಹಿತರು ಲೋಕಸಭಾ ಸದಸ್ಯರು, ಹಾಲಿ ಲೋಕಸಭಾ ಸದಸ್ಯರು ಮಾತಾಡ್ಬೇಕಲ್ಲ. ಅವರು ಬೆಂಗಳೂರು ಬಗ್ಗೆ, ಬೆಂಗಳೂರು ದಕ್ಷಿಣ ಭಾರತಕ್ಕೂ ಕೂಡ ಮಾನ್ಯತೆಯನ್ನ ಇವತ್ತು ಏನು ಒಲಿಂಪಿಕ್ಸ್ ಬರುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ. ಅದಕ್ಕೆ ಬೇಕಾದಂತ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ. ಇಲ್ಲಿ ಅಹಮದಾಬಾದ್ ಅನ್ನ ಕೇಂದ್ರೀಕೃತ ಮಾಡಿಕೊಂಡು ಒಲಿಂಪಿಕ್ಸ್ ಅನ್ನ ಅಲ್ಲಿಗೆ ಮಾಡಬೇಕು ಅಂತ ಹೇಳಿ. ದಕ್ಷಿಣ ರಾಜ್ಯಗಳಲ್ಲೂ ಕೂಡ ಬಾಂಬೆ ಇದೆ, ಇದು ನಮ್ಮ ಚೆನ್ನೈ ಇದೆ, ಹೈದರಾಬಾದ್ ಇದೆ, ಬೆಂಗಳೂರು ಇದೆ, ನಮ್ಮ ಕೊಚ್ಚಿನ್ ಇದೆ. ಇಲ್ಲೂ ಕೂಡ ಅವಕಾಶಗಳನ್ನ ಕೊಡಬೇಕಲ್ಲ ಅವರು. ಸಮಾನತೆ ಇತ್ತು ಅಂತ ಅಂದ್ರೆ ಅದ್ರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಮಾತಾಡಲಿ. ಅವರು ವಿದ್ಯೆ ಕಲ್ತಿದ್ದೀನಿ, ಬುದ್ಧಿವಂತರು ನಾವು ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿಕೊಂಡು ನಿಮ್ಮನ್ನು ಹೈಜಾಕ್ ಮಾಡಿಕೊಂಡು ಕರ್ನಾಟಕದ ಕನ್ನಡಿಗರಾಗುವಂತ ಅನ್ಯಾಯಗಳನ್ನ ಮರೆಮಾಚ್ತಾ ಕಳೆದ 10 ವರ್ಷಗಳಿಂದ ಬೆಂಗಳೂರಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು 4 ಲಕ್ಷ ಕೋಟಿ ಹಣವನ್ನ ತೆರಿಗೆ ಪಾವತಿಯನ್ನ ನಾವು ಮಾಡ್ತಾ ಇದ್ದೀವಿ. ITBTಯ ಸಂಸ್ಥೆಗಳು ಏನು ತೆರಿಗೆಯನ್ನ ಕಟ್ತಾ ಇದೆ. ಈ ಕೂಗನ್ನ ಏನು ಗುಂಡಿ ಮುಚ್ಚಬೇಕು, ಟ್ರಾಫಿಕ್ ಜಾಮ್ ತೆಗಿಬೇಕು, ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾದಂತಹ ಯೋಜನೆಯನ್ನ, ಯಾವ ಯೋಜನೆಯನ್ನ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸೂಚನೆ ಕೊಟ್ಟಿದೆ, ಮಂಜೂರಾತಿಯನ್ನ ನಮ್ಮ ಸಂಸತ್ ಸದಸ್ಯರುಗಳು, ಮಂತ್ರಿಗಳು ಮಾಡಿದ್ದಾರೆ ಅನ್ನೋದನ್ನ ಹೇಳ್ಬೇಕು.